guys, welcome back to Simple Agun Kannada YouTube channel. ನಾನು ನವ್ಯ. ನಮ್ಮ ಚಾನಲಲ್ಲಿ ಟ್ರಾವೆಲ್, ಫ್ಯಾಷನ್, ಲೈಫ್ ಸ್ಟೈಲ್ ಹೀಗೆ ಹೆಚ್ಚು ವೀಡಿಯೋಸ್ ಮಾಡ್ತಿರ್ತೀವಿ. ನಿಮಗೆ ಆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೀವು ಇನ್ನೂ ಹೆಚ್ಚು ಕಂಟೆಂಟ್ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫೌಂಡೇಶನ್ ರಿವ್ಯೂ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಫಿಟ್ ಮೀ ಫೌಂಡೇಶನ್ ಬಗ್ಗೆ ಈ ವಿಡಿಯೋ. ಸೊ ಫಿಟ್ ಮೀ ಫೌಂಡೇಶನ್ ಪ್ರೈಸ್ ಏನು, ಇದನ್ನು ಹೆಂಗೆ ಯೂಸ್ ಮಾಡೋದು, ಈ ಎಲ್ಲ ಡೀಟೇಲ್ಸ್ ಈ ವಿಡಿಯೋಲಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಟ್ ಮೀ ಫೌಂಡೇಶನ್ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಪ್ರಾಡಕ್ಟ್ ಶೇಡ್ 310 ಇದು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಈ ಫಿಟ್ ಮೀ ಫೌಂಡೇಶನಲ್ಲಿ 10 ಶೇಡ್ಸ್ ಇದೆ. ಸೊ ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಫೌಂಡೇಶನ್ ಇಸ್ ದ ಬೇಸ್. ನಾವು ಯಾವುದೇ ಮೇಕಪ್ ಮಾಡಿಕೊಂಡ್ರು ಫೌಂಡೇಶನ್ ಪ್ರೈಮರ್ ಹಚ್ಚಿದ್ಮೇಲೆ ಫೌಂಡೇಶನ್ನೇ ನಾವು ಯೂಸ್ ಮಾಡೋದು. ಫೌಂಡೇಶನ್ನು ಮಾರ್ಕ್ಸ್, ಪೋರ್ಸ್ ಅಥವಾ ಈ ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರೂ ಹೈಡ್ ಮಾಡೋದಕ್ಕೆ ನಾವು ಫೌಂಡೇಶನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಫೌಂಡೇಶನ್ ನಮ್ಮ ಸ್ಕಿನ್ ಟೋನಿಗೆ ಕರೆಕ್ಟಾಗಿದ್ದರೆ ಮಾತ್ರ ಅದು ಕ್ಲೀನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾವು ನಮ್ಮ ಸ್ಕಿನ್ ಟೋನ್ಗಿಂತ ಡಾರ್ಕ್ ಅಥವಾ ತುಂಬ ಬ್ರೈಟ್ ಶೇಡ್ನ ನಾವು ತೊಗೊಂಡ್ರೆ ಫೌಂಡೇಶನ್ ತುಂಬ ಆರ್ಟಿಫಿಷಿಯಲ್ ಆಗಿ ಅನಿಸುತ್ತೆ. ಬಿಕಾಸ್ ನಮಗೆ ಲೈಕ್ ಅದು ನಮ್ಮ ಸ್ಕಿನ್ ಟೋನಿಗೆ ಸೂಟೇ ಆಗೋಲ್ಲ. ಲೈಕ್ ಏನೋ ಹಚ್ಕೊಂಡಂಗೆ ಪೇಸ್ಟ್ ಥರ ಅನಿಸ್ಬಿಡುತ್ತೆ. ನಾನು ಎಷ್ಟೊಂದು ಫೌಂಡೇಶನ್ಸ್ ಟ್ರೈ ಮಾಡಿದ್ದೀನಿ. ಯೂಶಲಿ ನಂಗೆ ಹಾಗೆ ಆಗುತ್ತೆ. ಸೊ ನಾನು ಫೌಂಡೇಶನ್ಸ್ ಹಚ್ಚೋದೇ ಬಿಟ್ಬಿಟ್ಟಿದ್ದೆ. ಬಟ್ ಆಫ್ಟರ್ ಐ ಫೌಂಡ್ ದಿಸ್ ಪ್ರಾಡಕ್ಟ್ ನಂಗೆ ಅನಿಸುತ್ತೆ ಇಟ್ಸ್ ರಿಯಲಿ ಎಫೆಕ್ಟಿವ್ ಆ್ಯಂಡ್ ಇಟ್ ಕಾಸ್ಟ್ ಕೂಡ ಇದೇನು ಅಷ್ಟೊಂದಲ್ಲ. ಬಿಕಾಸ್ ಮ್ಯಾಕ್ ಅಥವಾ ನಾವು ಬೇರೆ ಬ್ರ್ಯಾಂಡ್ಸ್ಗೆ ಹೋದರೆ ಆಲ್ಮೋಸ್ಟ್ 2000+ ಆಗುತ್ತೆ. ಬಟ್ ಈ ಫೌಂಡೇಶನ್ ಪಾಕೆಟ್ ಫ್ರೆಂಡ್ಲಿ, ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ಈ 310 ಶೇಡ್ ಪರ್ಫೆಕ್ಟಾಗಿ ಕೊಡುತ್ತೆ. ಈಗ ಆ್ಯಕ್ಚುಲಿ ನಾನು ಫೌಂಡೇಶನ್ ಅಪ್ಲೈ ಮಾಡಿಲ್ಲ, ನೀವು ನೋಡ್ಬೋದು. ಲೈಕ್ ಪಿಂಪಲ್ ಮಾರ್ಕ್ಸ್ ಕಾಣ್ತದೆ, ನನ್ನ ಮಾರ್ಕ್ಸ್ ಆ್ಯಂಡ್ ಇದನ್ನೆಲ್ಲ ಕವರ್ ಮಾಡೋಣ. ಫಿಟ್ ಮೀ ಯೂಸ್ ಮಾಡೋಣ. ಈ ಪ್ಯಾಕೇಜಿಂಗ್ ನೀವು ನೋಡ್ಬೋದು. 500 ರೂಪೀಸ್, ಬರೀ 355 ರೂಪೀಸ್ಗೆ ನೀವು ನೋಡ್ಬೋದು. ಈ ಫೌಂಡೇಶನ್ ತುಂಬ ದಿನ ಬಾಳಿಕೆನೂ ಬರುತ್ತೆ ಆ್ಯಂಡ್ ಇಟ್ಸ್ ವೆರಿ ಕಾಂಪ್ಯಾಕ್ಟ್. ನಾವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ನಾನು 310 ಶೇಡ್ನ ತೊಗೊಂಡಿದ್ದೀನಿ ಬಿಕಾಸ್ ಇದು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ನೀವು ಯಾವುದೇ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಮುಂಚೆ ನಿಮ್ಮ ಸ್ಕಿನ್ ಟೋನಿಗೆ ಸೆಟ್ ಆಗುತ್ತಾ ಅಂತ ಚೆಕ್ ಮಾಡಿ ತಗೊಳ್ಳಿ. ಸೊ ಈ ಫಿಟ್ ಮೀ ಫೌಂಡೇಶನ್ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ನಾವು ಸ್ವೆಟ್ ಕೂಡ ಆಗಲ್ಲ ಆ್ಯಂಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಪ್ರಾಡಕ್ಟ್ನ ಕೈಗೆ ತೊಗೊಳ್ತಾ ಇದ್ದೀನಿ. ಎಕ್ಸೆಸ್ ಪ್ರಾಡಕ್ಟ್ಸ್ ಬಂದು ನಾವು ವಾಪಸ್ ಬಾಟಲಿಗೆ ಹಾಕ್ಬೋದು. ಬಟ್ ಒನ್ ಡಿಸ್ಅಡ್ವಾಂಟೇಜ್ ಅಂದರೆ ಇದಕ್ಕೆ ಬ್ರಷ್ ಥರ ಏನೂ ಇಲ್ಲ. ಸೊ ಎಕ್ಸೆಸ್ ಬರೋದು ಜಾಸ್ತಿ ಚಾನ್ಸಸ್ ಇದೆ. ಬಟ್ ನಾವು ವಾಪಸ್ ಹಾಕ್ಬೋದು. ಈಗ ನಾನು ಪ್ರಾಡಕ್ಟ್ನ ಫಸ್ಟ್ ನಾನು ಡಾರ್ಕ್ ಸರ್ಕಲ್ಸಿಗೆ ಹಚ್ತಾ ಇದ್ದೀನಿ. ಸೊ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರೂ ಜಾಸ್ತಿ ಫೌಂಡೇಶನ್ನ ನಾವು ಅಲ್ಲಿ ಹಚ್ಚಿ ಆಮೇಲೆ ಈವನ್ ಕವರೇಜ್ ಮುಖ ಮತ್ತು ಕತ್ತಿಗೆ ಪೂರ್ತಿ ಹಚ್ಚಬೇಕು. ನಾವು ಏನೇ ಪ್ರಾಡಕ್ಟ್ ಹಚ್ಚಿದ್ರು ನಮ್ಮ ಮುಖಕ್ಕೆ ಎಷ್ಟು ಹಚ್ತೀವಿ ನಮ್ಮ ಕತ್ತು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ಮುಖ ಒಂದು ಕಲರ್, ಕತ್ತು ಒಂದು ಕಲರ್ ಇದ್ರೆ ಆಕ್ವರ್ಡ್ ಆಗಿ ಕಾಣುತ್ತೆ. ಸೊ ನೀವೇನೇ ಹಚ್ಚಿದ್ರು ಮುಖ ಹಾಗೂ ಕತ್ತು ಈವನ್ ಆಗಿ ಕಾಣೋ ಥರ ನಾವು ಅದನ್ನು ಚೆನ್ನಾಗಿ ಒರೆಸ್ಕೋಬೇಕು. ಸೊ ಅವಾಗ ಅದು ನೀಟಾಗಿ ಸೆಟ್ ಆಗುತ್ತೆ. ಈಗ ಪ್ರಾಡಕ್ಟ್ನ ಚೆನ್ನಾಗಿ ರಬ್ ಮಾಡಿ ಬ್ಲೆಂಡ್ ಮಾಡಿ, ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬ್ಯೂಟಿ ಬ್ಲೆಂಡರ್ಸ್ ಅಥವಾ ಪಫ್ ಈ ಥರ ಏನೇ ಆದ್ರೂ ಯೂಸ್ ಮಾಡ್ಬೋದು, ನೀವು ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಫಿಟ್ ಮೀ ಇದೆಲ್ಲ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಹ್ಯಾಂಡ್ಸ್ ಕೈಯೇ ಸಾಕು ನಮಗೆ, ಬ್ಲೆಂಡರ್ಸ್ ಇಲ್ಲ ಅಂದ್ರೂ ನಾವು ಹಾಗೆ ಮಾಡ್ಬೋದು. ಸೊ ನನಗೆ ಇಲ್ಲಿ ಜಾಸ್ತಿ ಮಾರ್ಕ್ಸ್ ಆ್ಯಂಡ್ ಪಿಂಪಲ್ಸ್ ಇರೋದು. ನೀವು ನೋಡ್ಬೋದು ನನ್ನ ಸ್ಕಿನ್ ಇವಾಗ ಈವನ್ ಕವರೇಜ್ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಸಿಕ್ಕಾಪಟ್ಟೆ ಮೇಕಪ್ ಮಾಡಿದ್ದೀನಿ ಅಂತಲೂ ಅನ್ಸಲ್ಲ. ಆ್ಯಂಡ್ ಆಲ್ಸೋ ಎಟ್ ದ ಸೇಮ್ ಟೈಮ್ ಲೈಕ್ ತುಂಬ ಪೇಲ್ ಆಗೋ ಕಾಣಲ್ಲ, ಈವನ್ ಗ್ಲೋ ಕೊಡುತ್ತೆ ಆ್ಯಂಡ್ ಕಾಂಪ್ಲೆಕ್ಷನ್ ಆಲ್ಸೋ ಫೇಸ್. ಆ್ಯಂಡ್ ಇದನ್ನು ಹಚ್ಚಿದ್ರೆ ಎಷ್ಟು ಲೈಟ್ ಅನಿಸುತ್ತೆ ಅಂದರೆ ಲೈಕ್ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ತುಂಬ ಹೆವಿ ಅನಿಸಲ್ಲ. ಬಿಕಾಸ್ ನಾವು ಮೇಕಪ್ ಮಾಡುವಾಗ ಫಸ್ಟು ಪ್ರೈಮರು, ಆಮೇಲೆ ಫೌಂಡೇಶನ್, ಕನ್ಸೀಲರ್, ಹೈಲೈಟರ್, ಆಮೇಲೆ ಐ ಶ್ಯಾಡೋ ಈ ಥರ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಸೊ ನಮ್ಮ ಫೌಂಡೇಶನ್ ಲೈಟ್ ಇದ್ದಷ್ಟು ನಮ್ಮ ಮುಖ ಕೂಡ ಲೈಕ್ ತುಂಬ ಮೇಕಪ್ ಅನಿಸಲ್ಲ ಆ್ಯಂಡ್ ಸ್ವೆಟ್ ಕೂಡ ಆಗಲ್ಲ. ಈ ಪ್ರಾಡಕ್ಟ್ ಲಾಂಗ್ ಲಾಸ್ಟಿಂಗ್ ಕೂಡ. ಆ್ಯಂಡ್ ಆಲ್ಸೋ ಲೈಕ್ ರಿಮೂವ್ ಮಾಡಬೇಕಾದ್ರೆ ಮಾಮೂಲಿ ನಾವು ಯಾವುದೇ ಮೇಕಪ್ ರಿಮೂವ್ ಮಾಡುವಾಗ ಹೇಗೆ ಮಿಸೆಲರ್ ವಾಟರ್ ಅಥವಾ ಕೊಬ್ಬರಿ ಎಣ್ಣೆನ ಒಂದು ಕಾಟನ್ ಪ್ಯಾಡ್ಗೆ ಹಾಕಿ ವೈಪ್ ಮಾಡಿ ಇಟ್ ಈಸಿಲಿ ಹೋಗುತ್ತೆ. ಸೊ ನನಗೆ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ಆಫ್ ನೀವು ನೋಡ್ಬೋದು. ಸೊ ಲೈಕ್ ತುಂಬ ಹಚ್ಚಿದ್ದೀನಿ ಅಂತಲೂ ಅನಿಸಲ್ಲ, ಬಟ್ ಹಚ್ಚದೇನೂ ಇಲ್ಲ ಅನ್ನೋಂಗಿಲ್ಲ.
ಆ್ಯಂಡ್ ಈಸಿಯಾಗಿ ಅಪ್ಲೈ ಮಾಡ್ಬೋದು, ತುಂಬ ಆರ್ಟಿಫಿಷಿಯಲಾಗಿ ಕಾಣಲ್ಲ. ಲೈಕ್ ಬ್ಲೆಂಡಿಂಗ್ ಇಸ್ ಆಲ್ಸೋ ವೆರಿ ಈಸಿ ಆ್ಯಂಡ್ 500 rupees ಇಸ್ ವರ್ತ್ ದ ಮನಿ. ಈಗ ಈ ಪ್ರಾಡಕ್ಟ್ದು ಇನ್ನೂ ಸ್ಮಾಲರ್ ಪ್ಯಾಕೇಜಸ್ ಎಲ್ಲ ಬಂದಿದೆ, ಟ್ಯೂಬ್ ಟೈಪ್, ವಿಚ್ ಇಸ್ 300-350ಗೆಲ್ಲ ಅಮೆಝಾನ್, ನೈಕಾ ಅಥವಾ ಮಾಮೂಲಿ ಸ್ಟೋರಲ್ಲೂ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ಈ ಪ್ರಾಡಕ್ಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮಗೆ ಈ ಥರ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಯಾವ ವೀಡಿಯೋಸ್, ಯಾವ ಪ್ರಾಡಕ್ಟ್ ಮೇಲೆ ರಿವ್ಯೂ ಮಾಡಬೇಕು, ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ನಿಮಗೆ ಈ ಥರ ಹೆಚ್ಚು ವೀಡಿಯೋಸ್ ಬೇಕು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಹೀಗೆ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದ್ಯಾಟ್ ಎವ್ರಿ ಟೈಮ್ ನಾನು ನ್ಯೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ.